ಒಂದುಗೂಡಿ ಬನ್ನಿ ಒಂದುಗೂಡಿ ಬನ್ನಿ ಧ್ಯೇಯ ಭಾಸ್ಕರನ ದಿವ್ಯ ಕಿರಣಗಳ ಭವ್ಯ ರಮ್ಯ ಲಾಸ್ಯ ತರುಣ ರಂಗದೊಳು ಅರುಣ ಗೈಯುತಿಹ ನವೋದಯದ ನಾಟ್ಯ ಬಾಹು ಬಾಹುಗಳ ಸ್ಫುರಣ ಕೊಡಿಸುತ್ತಲಿ ನಲಿಯುತ್ತೀಗ ಬನ್ನಿ ನಲಿಯುತ್ತೀಗ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ ಒಂದುಗೂಡಿ ಬನ್ನಿ ಶಕ್ತಿಯಿಂದ ಅಭಿವ್ಯಕ್ತಿಗೊಳಿಸಿರೈ ದೇಶಭಕ್ತಿಯನ್ನು ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು ಸಾವನ್ನಪ್ಪಿದ 27 ಲಕ್ಷಕ್ಕೂ ಹೆಚ್ಚು ಹಿಂದೂಗಳ ಆತ್ಮಕ್ಕೆ ಬಾಷ್ಪಾಂಜಲಿಯನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ನಿವೃತ್ತ ಯೋಧರ, ಅತಿಥಿಗಳ, ಬಂದಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳ, ಶ್ರದ್ಧೆಯ ತಾಯಂದಿರ, ಕಾರ್ಯಕರ್ತ ಬಂಧುಗಳೇ, ಸಂಘದ ವಿವಿಧ ಕ್ಷೇತ್ರಗಳ ಯುವ ಸಂಘಟನೆ ದೇಶವ್ಯಾಪಿ ಇವತ್ತು ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ. ಯಾಕೆಂತ ಕೇಳಿದ್ರೆ ಈ ದೇಶ ಯಾವತ್ತೂ ಕೂಡ ಗುಲಾಮರಾಗಿ ಇರಲಿಲ್ಲ. ನಮ್ದು ಸೋತ ಇತಿಹಾಸ ಅಲ್ಲ, ನಮ್ಮ ಪರಾಕ್ರಮದ ಇತಿಹಾಸ. ಯಾವಾಗ ನಮ್ಮ ಮೇಲೆ ದಾಳಿ ಆಗಿದೆ ಆವಾಗ ನಾವು ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾನೆ ಬಂದಿದ್ದೇವೆ. ಆ ನಮ್ಮ ಪರಾಕ್ರಮದ ಇತಿಹಾಸವನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮ. ಪಠ್ಯ ಪುಸ್ತಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಕೇಳಿದ್ರೆ ಒಂದಿಷ್ಟು ಗಾಂಧಿ ಪರಿವಾರದ ಹೆಸರನ್ನ ಬಿಟ್ರೆ ನಿಜವಾಗಿ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡಿದ ವೀರರ ಹೆಸರುಗಳು ಕಾಣಲಿಕ್ಕೆ ಸಿಗೋದಿಲ್ಲ. ಚಂದ್ರಶೇಖರ್ ಆಜಾದನ್ನ ಎಲ್ಲೋ ಒಂದು ಕಪ್ಪು ಚುಕ್ಕೆ ಮಾಡಿ ಬದಿಗಿಡ್ತಾರೆ. ಈ ದೇಶದ ಮೊದಲ ಕ್ರಾಂತಿಕಾರಿ ಸಂಘಟನೆಯನ್ನು ಹುಟ್ಟಿ ಹಾಕಿದ ವೀರ ಸಾವರ್ಕರ್ ಅವರಿಗೆ ಕಪ್ಪು ಮಸಿಯನ್ನು ಅಡಿಸಿರ್ತಾರೆ. ವಸುದೇವ ಬಲವಂತ ಪಡಿಕೆ, पी.डी. अय्यर, लोकमान्य तिलक, सुभाष चंद्र बोस, पंडित श्याम कृष्ण, मेडम कामा, लाल हरिदयाल, खुदीराम बोस, भगत सिंह, राजगुरु, ಹೀಗೆ ಲಕ್ಷಾಂತರ ಸ್ವಾತಂತ್ರ್ಯ ವೀರರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ. ಜೊತೆಗೆ ಈ ದೇಶಕ್ಕೆ ಕಂಟಕರಾಗಿದ್ದ ರಾಕ್ಷಸರ ವಧೆಯನ್ನು ಕೂಡ ಮಾಡ್ತಾರೆ. ಈ ಸ್ವಾತಂತ್ರ್ಯ ಬಂದದ್ದು ಕೇವಲ ಉಪ್ಪಿನ ಅಥವಾ ಉಪವಾಸದ ಸ್ವಾತಂತ್ರ್ಯದಿಂದ ಅಲ್ಲ, ಈ ದೇಶಕ್ಕೆ ಬಂದ ಸ್ವಾತಂತ್ರ್ಯ ರಕ್ತದಿಂದ, ರಕ್ತ ಕ್ರಾಂತಿಯಿಂದ. ಅದನ್ನ ನೆನಪಿಸುವಂತ ಕಾರ್ಯ ಆಗ್ಬೇಕು. ಯಾವಾಗ ಒಂದು ಜನಾಂಗ ತಮ್ಮ ಪೂರ್ವಜರ ಇತಿಹಾಸವನ್ನ ಮರೆತು ಬಿಡುತ್ತೋ ಆ ಜನಾಂಗ ನಾಶ ಆಗುತ್ತೆ ಅನ್ನತಕ್ಕಂಥದ್ದು. ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ನಮ್ಮ ಪರಾಕ್ರಮದ ಇತಿಹಾಸವನ್ನ ತಿಳಿಸಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಆಗ್ತಾ ಇದೆ. ಇಡೀ ವಿಶ್ವದಲ್ಲೇ ಭಾರತ ಅತ್ಯಂತ ಸುಂದರ ದೇಶ ಅಂತ ಹೇಳ್ತಾರೆ. ಬರೀ ಸುಂದರ ದೇಶ ಅಲ್ಲ, ಜ್ಞಾನಿಗಳ ದೇಶ. ಸಂಪತ್ತಿತ್ತು, ಬೇಕಾದಷ್ಟು ಸಂಪತ್ತು. ಎಷ್ಟು ಸಂಪತ್ತಿತ್ತು ಅಂತ ಕೇಳಿದ್ರೆ, ಒಂದು ಬಾರಿ ಹಡಗು ಬಂದ್ರೆ, ಬ್ರಿಟಿಷರ ಹಡಗು ಬಂದ್ರೆ 16 ಹಡಗನ್ನ ಒಂದೇ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಖರೀದಿ ಮಾಡುವಂತಹ ಗುಜರಾತಿ ವ್ಯಾಪಾರಿ ಇದ್ದ. ಒಬ್ಬನ ವ್ಯಾಪಾರಿ ಅದನ್ನ ಖರೀದಿ ಮಾಡ್ತಾ ಇದ್ದ. ಮುತ್ತು ರತ್ನಗಳನ್ನ, ಚಿನ್ನವನ್ನ ದಾರಿಯಲ್ಲಿ ಸೇರು ಪಾವುಗಳಲ್ಲಿ ಮಾರ್ತಾ ಇದ್ರು. ಜ್ಞಾನ ಇತ್ತು. ಭಾರತ ಯಾರ ಮೇಲೂ ಕೂಡ ದಂಡೆತ್ತಿ ಹೋಗೇ ಇಲ್ಲ. ಭಾರತ ಅಂತ ನಮ್ಮ ಪರಮ ಪೂಜ್ಯ ವಿಜ್ಞಾನಂದ ಶ್ರೀ ಗುರುಜಿಯವರನ್ನ ಬರುತ್ತೆ. ಭಾರತ ದರ್ಶನ ಮಾಡೋದು ಸುಂದರ ಅಂತ. ಭಾವ, ರಾಗ, ಕಾಲದ ಸಮ್ಮಿಲನ ಭಾರತ ಅಂತ ಹೇಳ್ತಾರೆ. ಹಾಗಾಗಿ ಭಾರತದ ಮೇಲೆ ದಾಳಿ ಆಗುತ್ತೆ. ಇಡೀ ವಿಶ್ವಕ್ಕೆ ಎಲ್ಲವನ್ನೂ ಕೊಟ್ಟಿದ್ದು ಭಾರತ. ಜ್ಞಾನವನ್ನು ಕೊಟ್ಟಿದ್ದು ಭಾರತ, ಲೋಹವನ್ನು ಕೊಟ್ಟಿದ್ದು ಭಾರತ. ಅರೆ, ಉಡುಗೆಯನ್ನು ಕೊಟ್ಟಿದ್ದು, ಹುಟ್ಟು
ಉಡುವ ಉಡುಗೆ ಹೀಗಿದೆ ಅಂತ ತೋರಿಸಿಕೊಟ್ಟಿತ್ತು ಭಾರತ. ಹಾಗಾಗಿ ಜ್ಞಾನ ಆ ಸಂಪತ್ತನ್ನು ಹುಡುಗಿಕೊಂಡು ಬರ್ತಾರೆ. ಮೊತ್ತ ಮೊದಲಿಗೆ ಭಾರತಕ್ಕೆ ಅಲೆಕ್ಸಾಂಡರ್ ದಾಳಿ ಮಾಡ್ತಾನೆ. ಏನೇನೋ ದಾರಿ ಭಾರತಕ್ಕೆ ಬರಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಭಾರತದ ಗಡಿ ಭಾಗದಲ್ಲಿ ಒಂದು ರಾಜ ಇರ್ತಾನೆ, ಚಿಕ್ಕ ರಾಜ, ಪುಟ್ಟ ರಾಜ ಇರ್ತಾನೆ. ಅವನ ಹೆಸರು ಅಶ್ವಕ ರಾಜ ಅಂತ. ಈ ಅಲೆಕ್ಸಾಂಡರ್ ಅನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾನೆ ಅವನು. ಸುಮಾರು ಒಂದು ಯುದ್ಧ ಆಗುತ್ತೆ. ಯಾವಾಗ ರಾಜ ಸೋಲುಕೊಳ್ತಾನೋ ತನ್ನ ರಾಣಿ ಕುದುರೆಯನ್ನ ಏರಿ ಕತ್ತಿಯನ್ನ ಹಿಡಿದು ಬರ್ತಾಳೆ. ಆ ರಾಣಿ ಬರುವಂತದನ್ನ ಸುದ್ದಿ ಕೇಳಿ ಮನೆಯ ಹೆಣ್ಣು ಮಕ್ಕಳು ಕಚ್ಚೆಯನ್ನ ಕಟ್ಟಿ ಮನೆಯೊಳಗಿನ ಕತ್ತಿಯನ್ನು ಇಟ್ಕೊಂಡು ಅವನ ಮೇಲೆ ಯುದ್ಧಕ್ಕೆ ಬರ್ತಾರೆ. ನಮ್ಮ ಮಾತೆಯನ್ನು ಕಡಿಮೆ ಇಲ್ಲ. ರಾಣಿ ಚೆನ್ನಮ್ಮ ಇರ್ಬೋದು, ಇಂದಿನ ರಾಣಿ ಅಬ್ಬಕ್ಕ ಇರ್ಬೋದು, ಅವರು ಕೂಡ ಹೆಣ್ಣು ಮಕ್ಕಳು ಕೂಡ ಪರಾಕ್ರಮವನ್ನ ಮೆರೆದು ಪರಕೀಯರನ್ನ ಇದನ್ನ ಓಡಿಸ್ಲಿಕ್ಕೆ ಕೆಲಸ ಮಾಡಿದ್ದಾರೆ, ಪರಾಕ್ರಮವನ್ನು ಮೆರೆದಿದ್ದಾರೆ. ಅಂತಹ ಪರಂಪರೆ ನಮ್ದು. ಈ ನೆಲದ ಸ್ವಾತಂತ್ರ್ಯ ವೀರ ಕೆದಂಬಾಡಿ ರಾಮಯ್ಯ ಗೌಡರನ್ನು ನೆನಪು ಮಾಡಿಕೊಳ್ಳಬೇಕು. ಯಾವಾಗ ಮೌಂಟ್ ಬ್ಯಾಟನ್ ಏನು ಕಾಯ್ದೆ ತರ್ತಾನೆ, ರೈತರು ಏನು ಧಾನ್ಯಗಳನ್ನ ಟ್ಯಾಕ್ಸ್ ರೂಪದಲ್ಲಿ ಧಾನ್ಯಗಳನ್ನ ಕೊಡ್ತಾ ಇದ್ರು, ಅದರ ಬದಲಿಗೆ ಹಣವನ್ನ ಕೊಡಬೇಕು ಅಂತ ರೈತರನ್ನ ಪೀಡಿಸಿದಾಗ ಇದೇ ನೆಲದಿಂದ ಬ್ರಿಟಿಷರನ್ನ ಕುದುರೆಯಲ್ಲಿ ನಮ್ಮ ಸೈನಿಕರು ಓಡಿಸಿಕೊಂಡು, ಸ್ವತಂತ್ರ ಹೋರಾಟಗಾರರು ಓಡಿಸಿಕೊಂಡು ಬಾವುಟಗುಡ್ಡೆಯವರೆಗೆ ಹೋಗಿದ್ರು. ಅಂತಹ ರಾಮಯ್ಯ ಗೌಡರ ನೆಲ ಇದು. ಅವ್ರ ನೆನೆಸಿಕೊಳ್ಳಬೇಕು. ಅವಾಗ ಗ್ರೀಕ್ ಆ ಹೆಣ್ಣು ಮಗಳು ಹೆಣ್ಣು ಮಗಳನ್ನ ಸೋತು ಹೋಗ್ತಾನೋ, ಓಡುವ ಸಂದರ್ಭದಲ್ಲಿ ಕುರೂರವನ್ನ ಕೈಯಿಂದ ಮತ್ತೊಮ್ಮೆ ಸೋತು ಈ ನೆಲದಲ್ಲಿ ಅರಿಸ್ಟಾಟಲ್ ಹೇಳಿದ್ದ ಅವನಿಗೆ ಬರ್ಬೇಕಿದ್ರೆ, ನೋಡು ಭಾರತ ಸುಲಭ ಅಲ್ಲ ಅಂತ, ಭಾರತ ಸುಲಭ ಅಲ್ಲ ಅಂತ ಹೇಳಿದ. ಮತ್ತೆ ಸೋತು ಹೋದ ಅಲೆಕ್ಸಾಂಡರ್, ವಿಶ್ವವನ್ನ ಗೆದ್ದ ಅಲೆಕ್ಸಾಂಡರ್ ಭಾರತವನ್ನ ಗೆಲ್ಲಲಿಕ್ಕಾಗದೆ ವಾಪಸ್ ಹೋಗ್ತಾನೆ. ಭಾರತಕ್ಕೆ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ದಾಳಿ ಮಾಡಿದ್ದಾರೆ. ಪಠ್ಯ ಪುಸ್ತಕದಲ್ಲಿ ಓದಿದ್ದಾರೆ. ಮೊಹಮ್ಮದ್ ಗೋರಿ ದಾಳಿ ಮಾಡಿದ, ಪೃಥ್ವಿರಾಜ್ ಚೌಹಾನನ ಹೆಸರು ಕಾಣಲೇ ಇಲ್ಲ. ಮೊಹಮ್ಮದ್ ಗೋರಿ ದಾಳಿ ಮಾಡ್ತಾನೆ, ನಮ್ಮ ಸಂಪತ್ತನ್ನ ಲೂಟಿ ಮಾಡ್ತಾನೆ ಅಂತ. ಅವನು ನಮ್ಮ ವಿಗ್ರಹವನ್ನು ಭಂಜನೆ ಮಾಡಿದನು, ನಮ್ಗೆ ತಿಳಿಸಲೇ ಇಲ್ಲ. ಮೊತ್ತ ಮೊದಲಿಗೆ 1200ರಲ್ಲಿ ಮುಲ್ತಾನಿನ ಅಂದ್ರೆ ಈಗಿನ ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನದ ಮಧ್ಯದಲ್ಲಿರುವಂತಹ ಮುಲ್ತಾನ್ ಅಥವಾ ಮೂಲಸ್ಥಾನದಲ್ಲಿರುವಂತಹ ಸೂರ್ಯನ ವಿಗ್ರಹಕ್ಕೆ, ಸೂರ್ಯನ ದೇವಸ್ಥಾನಕ್ಕೆ ಮೊಹಮ್ಮದ್ ಕಾಸಿಂ ಅನ್ನೋನು ಮೊದಲ ಬಾರಿಗೆ ದಾಳಿ ಮಾಡ್ತಾನೆ. ಅತ್ಯಂತ ಸುಂದರವಾದ ವಿಗ್ರಹ, ಗರ್ಭಗುಡಿಯಲ್ಲಿ ರಕ್ತ ಖಚಿತವಾದಂತಹ ಗರ್ಭಗುಡಿ, ಆ ಕಾಷ್ಟಶಿಲ್ಪ ಮರದ ಶಿಲ್ಪ ಸೂರ್ಯನದ್ದು, ಅದರಲ್ಲಿ ಎಮರಾಲ್ಡ್ ವಜ್ರಗಳಿಂದ ಕಂಗೊಳಿಸ್ತಾ ಇತ್ತಂತೆ. ಅತ್ಯಂತ ಶ್ರೀಮಂತ ದೇವಸ್ಥಾನ, ಅದರ ಮೇಲೆ ಒಂದು ದಾಳಿ ಮಾಡ್ತಾನೆ. ಆ ದಾಳಿ ಮಾಡಿದಾಗ ಅದಕ್ಕೆ ಸುತ್ತ ಕೋಟೆಯನ್ನ ಕಟ್ಟಿದ್ರು, ಆ ಕೋಟೆಯ ಒಳಗೆ ಹೋಗ್ಲಿಕ್ಕೆ ಆಗಿಲ್ಲ ಕಾಸಿಂಗೆ ಸೈನಿಕರ ಜೊತೆ. ಆದರೆ ಅದೇ ಜಾಗದಲ್ಲಿ ಕುತಂತ್ರಿ ಹಿಂದುವಿನಿಂದಾಗಿ ದೇವಸ್ಥಾನಕ್ಕೆ ಒಳಗೆ ಬರುವ ನೀರಿನ ಸಂಪರ್ಕವನ್ನ ತೋರಿಸಿಕೊಟ್ಟ. ಆ ಸಂಪರ್ಕವನ್ನು ಕೆಡದಾಗ ಕೋಟೆಯ ಬಾಗಿಲು ತೆರಿಬೇಕಾಯ್ತು, ಆ ದೇವಸ್ಥಾನಕ್ಕೆ ದಾಳಿ ಆಯಿತು. ಒಂದು ಕಡೆ ಬರೇ ಇತಿಹಾಸ ನಮಗೆ ತೋರಿಸಿದ್ದು, ಪಠ್ಯ ಪುಸ್ತಕದ ಇತಿಹಾಸ ತೋರಿಸಿದ್ದು ಅವರು ದಾಳಿ ಮಾಡಿ ನಮ್ಮ ಸಂಪತ್ತಿನ ಮೇಲೆ ಅಂತ. ನಮ್ಮ ದೇವಸ್ಥಾನದ ವಿಗ್ರಹಗಳು ಏನು ಮಾಡಿದ್ವು ಅವರಿಗೆ? ನಮ್ಮ ಜ್ಞಾನದ ಭಂಡಾರ ನಳಂದ ವಿಶ್ವವಿದ್ಯಾನಿಲಯ ಏನು ಮಾಡಿತ್ತು? ಅದನ್ನ ಬೆಂಕಿ ಕೊಟ್ರಲ್ವಾ? ಅವರು ದಾಳಿ ಮಾಡಿದ್ದು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ, ನಮ್ಮ ದೇವಸ್ಥಾನ ವಿಗ್ರಹವನ್ನ ಭಂಜನೆ ಮಾಡಲಿಕ್ಕೋಸ್ಕರವಾಗಿ. ಈ ನೈಜ ಇತಿಹಾಸವನ್ನ ತಿಳಿಸ್ಕೋಬೇಕಾಗಿದೆ. 1600ರಲ್ಲಿ ಭಾರತಕ್ಕೆ ಬ್ರಿಟಿಷರು ಬರ್ತಾರೆ. ಬರ್ಬೇಕಾದ್ರೆ ಮೆಕ್ಯಾಲೆ ಅನ್ನತಕ್ಕಂಥವನು ಒಂದು ಲಂಡನ್ ಹೌಸ್ನಲ್ಲಿ ಸಭೆ ಆಗಿರ್ತಂತೆ. ಆ ಸಭೆಯಲ್ಲಿ ಹೇಳಿದ ಮಾತು, ಭಾರತದಲ್ಲಿ ಯಾರು ಮೂರ್ಖರಿಲ್ಲ, ಅನಕ್ಷರಸ್ಥರಿಲ್ಲ, ನಿರ್ಗತಿಕರಿಲ್ಲ, ಭಾರತವನ್ನ ಜಯಿಸುವುದು ಸ್ವಲ್ಪ ಕಷ್ಟ ಇದೆ ಅಂತ. ಅವರ ಪೂರ್ವಜರ ಇತಿಹಾಸವನ್ನ ಅವರಿಗೆ ತಿಳಿಯದಾಗೆ ಮಾಡಿದಾಗ ಮಾತ್ರ ಅವರನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಅಂತ. ಗುರುಕುಲ ಪದ್ಧತಿಯನ್ನ ತೆಗೆದು ಶಾಲೆಗಳನ್ನ ಪ್ರಾರಂಭಿಸಿ ನಮಗೆ ಸುಳ್ಳು ಇತಿಹಾಸವನ್ನ ಹೇಳಿಕೊಟ್ಟವ ಮೆಕಾಲೆ. ಭಾರತಕ್ಕೆ ಬಂದಾಗ ಚಿಕ್ಕ ಚಿಕ್ಕ ರಾಜರ ನಡುವೆ ಯುದ್ಧಗಳನ್ನು ತಂದು ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತವನ್ನ ಕಬ್ಜಾ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾವಾಗ ನಮ್ಮ ಮೇಲೆ
ಪರಕೀಯರ ದಾಳಿಗಳಾಗುತ್ತೋ ಅದನ್ನ ವಿರೋಧಿಸುವ ಕೆಲಸಗಳು ಮಾಡ್ತಾನೆ ಬಂದಿದ್ದಾರೆ. ಗೊತ್ತಿದೆ, ಪ್ಲಾಸ್ಟಿಕ್ ಕದನದಲ್ಲಿ ಮೀರ್ ಜಾಫರ್ನಿಂದಾಗಿ ನಮಗೆ ಸೋಲಾಯ್ತು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಲ್ಲೂ ಸೋಲಾಯ್ತು. 100 ವರ್ಷಕ್ಕೊಮ್ಮೆ ಸಂಘರ್ಷಗಳು ನಡೀತಾ ಇತ್ತು, 100 ವರ್ಷಕ್ಕೊಮ್ಮೆ ಸಂಗ್ರಾಮ ನಡೀತಾ ಇತ್ತು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜ ಕುವರ ಸಿಂಗ 80 ವರ್ಷದ ರಾಜ ತನ್ನ ಕೈಯನ್ನ ಕಳೆದುಕೊಂಡು ಯುದ್ಧ ಮಾಡ್ತಾನೆ. ಅಂತಹ 80 ವರ್ಷದ ರಾಜ ನಮ್ಗೆ ಪ್ರೇರಣೆ ಆಗ್ಬೇಕು. ಆ ರಾಜನ ಬಗ್ಗೆ ನಮಗೆ ತಿಳಿಸ್ತಾ ಇಲ್ಲ. 1897 ಬ್ರಿಟಿಷರ ಆಡಳಿತ, ಇಡೀ ದೇಶದಲ್ಲಿ ಪ್ಲೇಗ್ ಬರುತ್ತೆ. ಆ ಇಲಿಯಿಂದ ಬರುವಂತಹ ರೋಗ ಪ್ಲೇಗ್. ಆ ಪ್ಲೇಗ್ ನಿಂದ ಸಾವಿರಾರು ಜನರು, ಲಕ್ಷಾಂತರ ಜನರು ಸಾಯ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ಲೇಗ್ ನ ವೇದನೆ ಹೇಗಿತ್ತು ಅಂತ ಕೇಳಿದಾಗ ತೊಡೆ ಸಂಧಿಯಲ್ಲಿ ನೋವು ಪ್ರಾರಂಭ ಆಗುತ್ತಂತೆ. ಪ್ಲೇಗ್ ಬಾಧಿತ ವ್ಯಕ್ತಿ ನರಳ್ತಾನೆ, ಚೀರಾಡ್ತಾನೆ. ಅದಕ್ಕೊಬ್ಬರ ಅಧಿಕಾರಿಯನ್ನ ನೇಮಕ ಮಾಡ್ತಾನೆ. ಅವನು ಕಟುಕ ಅಂತ ಕರೀತಾರೆ, ಜನರಲ್ ರಾಡ್ ಅಂತ. ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ, ಪ್ಲೇಗ್ ಬಾಧಿತ ಮನೆಗಳನ್ನ ಜೀವಂತವಾಗಿ ಸುಡ್ತಾ ಇದ್ದ. ಅಲ್ಲಿ ಪ್ಲೇಗ್ ಸೋಂಕಿತ ವ್ಯಕ್ತಿ ಅಥವಾ ಮನೆಯವರ ಜೊತೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಸುಟ್ಟು ಹಾಕುವ ಕೆಲಸ ಮಾಡ್ತಾ ಇದ್ದ. ಅವರನ್ನು ಹೊರತಂದು ಅವರ ವಸ್ತುಗಳ ಜೊತೆ ದಾರಿಯಲ್ಲಿ ಸುಡುವಂತ ಕೆಲಸವನ್ನ ಮಾಡಿದ. ಪುಣೆಯಲ್ಲಿ ಚಾಪೇಕರ್ ಸೋದರರು ಇರ್ತಾರೆ, ದಾಮೋದರ ಚಾಪೇಕರ್, ಬಾಲಕೃಷ್ಣ ಚಾಪೇಕರ್ ಸೋದರರು.